ಕಾಂಗ್ರೆಸ್ ನಾಯಕರೊಬ್ಬರು ಕಾರ್ಯಕರ್ತೆಯ ಮೇಲೆ ಹಲ್ಲೆ ಮಾಡಿದ್ರ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಿರುದ್ಧ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕಾರ್ಯಕರ್ತೆ ಮೇಲೆ ಹಲ್ಲೆ ಮಾಡಿದ್ರ ಹಾಗಾದ್ರೆ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಿರುದ್ಧ ಹಲ್ಲೆ ಆರೋಪ ಕೇಳಿ ಬರ್ತಾ ಇರೋದು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಆಗಿರುವ ರೇವಣ್ಣ ಇವರ ಮೇಲೆ ಆರೋಪ ಕೇಳಿ ಬರ್ತಾ ಇರೋದು. ನಿನ್ನೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ರೇವಣ್ಣ ಹಲ್ಲೆ ನಡೆಸಿದ್ರು ಈ ಆರೋಪ ಕೇಳಿ ಬರ್ತಾ ಇರೋದು. ಹೈಗ್ರೌಂಡ್ ಠಾಣೆಯಲ್ಲಿ ದೂರನ್ನ ಕೂಡ ಮಹಿಳೆ ದಾಖಲು ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಕಂಪ್ಲೇಂಟ್ ನೀಡಿರೋದು. ಎಐಸಿಸಿ ಅಧ್ಯಕ್ಷ ಖರ್ಗೆ ರಾಹುಲ್ ಗಾಂಧಿಗೂ ಕೂಡ ದೂರನ್ನ ನೀಡಿದ್ದಾರೆ. ಇಮೇಲ್ ಮೂಲಕ ನಂದಿನಿ ದೂರನ್ನ ಸಲ್ಲಿಸಿರೋದು. ಕಾರ್ಯಕರ್ತೆ ಮೇಲೆ ಹಾಗಾದ್ರೆ ಕಾಂಗ್ರೆಸ್ ನಾಯಕ ಹಲ್ಲೆ ಮಾಡಿದ್ರ, ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ರು, ಹಾಗೆ ಯಾರು ಸಚಿವರು ಅಂತ ಹೇಳಿದ್ರೆ ಎಚ್.ಎಂ. ರೇವಣ್ಣ ಇವರು ವಿರುದ್ಧವಾಗಿ ಹಲ್ಲೆ ಆರೋಪ ಕೇಳಿ ಬರ್ತಾ ಇರೋದು. ಇನ್ನು ಎಚ್.ಎಲ್. ರೇವಣ್ಣ ಸದ್ಯಕ್ಕೆ ಗ್ಯಾರಂಟಿ ಅನುಷ್ಠಾನದ ಸಮಿತಿಯಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಿನ್ನೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ರೇವಣ್ಣ ಹಲ್ಲೆ ನಡೆಸಿದ್ರು ಅನ್ನುವಂತ ಆರೋಪ. ಹೈಗ್ರೌಂಡ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಮುಂದುವರೆದು ಹಲ್ಲೆಗೊಳಗಾಗಿರುವ ಕಾರ್ಯಕರ್ತೆ ಈಗ ರಾಹುಲ್ ಗಾಂಧಿ ಹಾಗೆ ಎಐಸಿಸಿ ಅಧ್ಯಕ್ಷರಿಗೂ ಕೂಡ ಇಮೇಲ್ ಮೂಲಕ ಕಂಪ್ಲೇಂಟ್ ಮಾಡಿದ್ದಾರೆ. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ಕಳಿಸ್ಬೇಕಾಗುತ್ತೆ. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ಕಳಿಸ್ಬೇಕಾಗುತ್ತೆ. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ಕಳಿಸ್ಬೇಕಾಗುತ್ತೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಎಚ್.ಎಂ. ರೇವಣ್ಣ ಅವರು ಹಲ್ಲೆ ಮಾಡ್ತಾ ಇರೋದನ್ನ, ಅಂದ್ರೆ ಮೊಬೈಲ್ನಲ್ಲಿ ಸೆರೆ ಹಿಡಿಯೋದಕ್ಕೆ ಕಾರ್ಯಕರ್ತೆ ಮುಂದಾಗಿದ್ದಾಗ ಮೊಬೈಲನ್ನು ಕಸಿಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಹಲ್ಲೆ ಮಾಡಿರೋದು, ಹಾಗೆ ಇನ್ನು ಆಕೆ ಕೂಡ ಹೇಳ್ತಾ ಇರೋದು ರಾಹುಲ್ ಗಾಂಧಿಗೆ ಈ ವಿಡಿಯೋವನ್ನ ಕಳಿಸ್ತೀನಿ ಅಂತ. ಅಂದರೆ ಕಾರ್ಯಕರ್ತೆ ಮೇಲೆ ಹಲ್ಲೆ ಮಾಡೋದಕ್ಕೆ ಕಾರಣ ಏನು, ಏನಾದರೂ ಪ್ರಶ್ನೆ ಮಾಡಿದ್ರಾ ಅಥವಾ ಬೇರೆ ಯಾವ ವಿಚಾರವನ್ನು ಮುಂದಿಟ್ಕೊಂಡು ಹಲ್ಲೆ ಮಾಡಿದ್ರು, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಎಐಸಿಸಿ ಅಧ್ಯಕ್ಷ ಹಾಗೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಕಂಪ್ಲೇಂಟನ್ನು ಸಲ್ಲಿಕೆ ಮಾಡಿದ್ದಾರೆ. ಏಕವಚನದಲ್ಲಿ ಹೋಗೆ ಅಂತ ಕೂಡ ಹೇಳ್ತಾ ಇರೋದನ್ನ ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಅಂದರೆ ಕಾರ್ಯಕರ್ತರು ಅಂತ ಹೇಳಿದ್ರೆ ನಿಮಗೆ ಅಷ್ಟೊಂದು ಕೆಳವರ್ಗದು ಅಂತ ಏನಾದರೂ ಚಿಂತೆ ಇದೆಯಾ ಅಂತ.